ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಡಿಸೈನು ಸ್ಲೀವ್ಸು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಂಡು ಆಲ್ರೆಡಿ ನಾನು ಲೈನಿಂಗ್ ಮೇಲೆ ಲೈನಿಂಗ್ ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆ ಡಿಸೈನ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಂಡು ಇನ್ನೋಟ್ ಮಾಡ್ಕೊಂಬಿಡೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸು ಇದು. ಇದರಲ್ಲೇ ಇನ್ನೂ ಬೇರೆ ಬೇರೆ ಥರ ಡಿಸೈನ್ ಎಲ್ಲ ಮಾಡ್ಬೋದು. ಇದೊಂದು ಅವ್ರೇನು ನನಗೇನು ಡಿಸೈನ್ ಹೇಳಿರಲಿಲ್ಲ, ನೆಕ್ ಡಿಸೈನ್ ಹೇಳಿದರು. ಇದು ಈ ಥರ ಡಿಸೈನ್ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸರಿ, ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಇಡಿ ಅಂದರು. ಹಂಗಾಗಿ ಈ ಡಿಸೈನ್ ಇಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ತುಂಬ ಈ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಡಿಸೈನ್ ರೆಡಿ ಮಾಡಿದೆ. ನಾನೇ ಮಾಡಿದ್ದು, ಅವರೇನು ಈ ಥರ ಡಿಸೈನ್ ಬೇಕು ಅಂತ ಏನು ಹೇಳಲಿಲ್ಲ. ಈ ಡಿಸೈನ ನಾನೇ ರೆಡಿ ಮಾಡಿದ್ದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಒಂಥರ ಡ್ರಾಪ್ ಶೇಪಲ್ಲಿ, ಇಲ್ಲಿ ಕೆಳಗಡೆ ಕ್ರಾಸ್ ಬಂದು ಮೇಲೆ ಡ್ರಾಪ್ ಶೇಪಲ್ಲಿ ಬಂದಿದೆ. ಒಂಥರ ಕೈಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡ್ರೆ, ಈ ಡಿಸೈನ್ ಕಟ್ಟಿಂಗ್ದು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದ್ರೂ ತೋರಿಸ್ತೀನಿ. ಈ ಥರ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಬಟನ್ ಇಟ್ಕೋಬೇಕಲ್ಲಿ, ಓಪನ್ ಇದೆಯಲ್ಲ ಅಲ್ಲಿ ಬಟನ್ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪೈಪಿಂಗು ಇಟ್ಕೋಬೋದು. ನೀವೇನಾದರೂ ಅದು ಕಾಂಬಿನೇಷನಾಗಿ ಪೈಪಿಂಗ್ ಇಟ್ಕೋತೀನಿ ಅಂದರೆ ಇಟ್ಕೋಬೋದು. ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಅಲ್ಲೊಂದು ಬಟನ್ ಇಟ್ಕೋಬೇಕು. ಇಲ್ಲಿ ಬಟನ್ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.